ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಮ್ಮ ಅಪ್ಪಾರು ಬೆಡಗದ ಕಾವು ಮಾಡ್ಲತ್ತಾರೆ ಮನ್ಯಾಗ. ನಿಮಗೆ ತೋರಿಸ್ತಾನು ನೋಡ್ರಿ ಯಾವ ರೀತಿ ಮಾಡ್ಲತ್ತಾರು. ಇದು ಪೇರು ಗಿಡದ ಒಣಗಿದ ಕಟ್ಟಿಗೆ ಐತಿ. ನಮ್ಮ ಅಪ್ಪಾರು ಕೊಡ್ಲಿ ಕಾವ, ಬೆಡಗದ ಕಾವ, ಸನ್ಕಿ ಕಾವ ಎಲ್ಲ ಮನ್ಯಾಗ ಮಾಡ್ತಾರೆ. ಈಗ ಕಟ್ಟಿಗೆ ಒಣಗೈತಿ, ಅದನ್ನು ಕೊಡ್ಲಿಲ್ಲ ಈ ರೀತಿ ಏನು ಮಾಡ್ಲತ್ತಾರೆ, ಎಲ್ಲ ಅದನ್ನು ಸಫಾಯಿ ಮಾಡ್ಕೊಳಕತ್ತಾರು. ಇದು ನೋಡ್ರಿ ಬೆಡಗದ ಕರಿತೀವಿ ಇದಕ್ಕೆ. ಇದು ಕೆಬ್ಬಣದ ಐತ್ರಿ. ಇದೆಲ್ಲ ನಾವು ಬೆಳ್ಳುಳ್ಳಿದು ಹಾಡತ್ತೀವಲ್ರಿ, ಅದ ಬೆಡಗರಿ. ಇದು ಕಾಣಿಸ್ತೈತ್ರಿ, ಚೂಪ್ ತುದಿ ಐತಿ. ಆಮೇಲೆ ಇದಕ್ಕೆ ಕಾವು ಸಿಗಿಸೋದೈತಿ ನೋಡ್ರಿ ಕಟ್ಟಿಗೆ ಇದ. ಈಗ ಇದಕ್ಕೆ ಏನು ಮಾಡ್ಲಾಕತ್ತಾರು, ನಮ್ಮ ಅಪ್ಪಾರು ಮನೆಯೊಳಗನ ಕಾವು ಮಾಡ್ಲಕತ್ತಾರಿ. ಅದು ಯಾವ ಕಟ್ಟಿಗೆ ತೋರಿಸ್ತಾ ನೋಡ್ರಿ. ಇದು ನೋಡ್ರಿ ಪೇರು ಕಟ್ಟಿಗೆ. ಇದು ಸಾಣದೈತಿ, ಇದಕ್ಕಿಂತ ಒಂದು ದೊಡ್ಡದೈತ್ರಿ ಕಟ್ಟಿಗೆ. ಅದನ್ನೇ ಏನು ಮಾಡ್ಲತ್ತಾರ, ಕಾವು ಮಾಡ್ಕೊಳತ್ತಾರ. ಅದಕ್ಕೆ ಇದು ಕುಡಿಗೆಲ್ನು ಬೇಕ್ರಿ ಸಫಾಯಿ ಮಾಡ್ಲಕ್ಕ. ಆಮೇಲೆ ಕೆಳಗೆ ಒಂದು ಮನಿ ಇಟ್ಟಾರು. ಮನಿ ಇಟ್ಟ ಈ ರೀತಿ ಕೊಡ್ಲಿ ತೊಗೊಂಡ ನೋಡ್ರಿ. ಕೊಡ್ಲಿನೆಲ್ಲ ಈ ರೀತಿ ಮಾಡ್ಲತ್ತಾರು. ಈಗ ನೋಡ್ರಿ ಯಾವ ರೀತಿ ಸಫಾಯಿ ಕೆರಕ್ ಹತ್ತಬಾರ್ದ್ರಿ ಕೈಯಾಗ. ಇಲ್ಲಿಲ್ಲ ಅಂದ್ರೆ ನೀರು ಹಾಸು ಮುಂದಾಗ, ಆಮೇಲೆ ನಾವು ಏನ್ರಿ ಬೆಡಗ ತೊಗೊಂಡಿವಿ ಅಂದ್ರೆ ಏನ್ರಿ ಬೆಳ್ಳುಳ್ಳಿದು ಹಡ್ಡು ಮುಂದಾಗ ಏನಾಕತ್ರಿ, ಕೈಗೆ ರಕ್ತ ಬರ್ತೈತಿ. ಅದಕ್ಕೆ ಅದನ್ನು ಪೂರ್ತಿ ಸಫಾಯಿ ಮಾಡ್ಕೋಬೇಕಾಕತ್ರಿ. ಈ ರೀತಿ ಕೊಡ್ಲಿಲಿ ಮ್ಯಾಗಿಂದ ಎಲ್ಲ ಸಪ್ಪಿ ಫಸ್ಟ್ ತೊಗೊಳಕತ್ತಾರಿ. ಜೋರ್ಸಿ ಮಾಡ್ಲಕ್ಕೆ ಹೋಗ್ಬಾರ್ದ್ರಿ. ಅವಸರ ಮಾಡಿದ್ರೆ ಏನಾಕತ್ರಿ, ಒಳಗಿಂದ ಭಾಳ ಕೆತ್ತಿ ಬಿಡ್ತೈತಿ. ಆಮೇಲೆ ತೆಗ್ ಬಿದ್ದಂಗೆ ಆಕತ್ರಿ ಅದು ಕಾವಿಗೆ. ಈ ಕಡೆ ಕಾವ ಸೀದಾನು ಕಾಣಿಸ್ಬೇಕು, ಆಮೇಲೆ ಸಫಾಯಿನೂ ಆಗ್ಬೇಕ್ರಿ. ಆ ರೀತಿ ಎಲ್ಲ ಬಡ್ಗ್ಯಾರ ಮನೆಗೆ ಹೋದ್ರೆ ಉಳಿಲೆ ಬಾಚಿಲಿ ಮಾಡ್ತಾರೆ ಅವರು. ನಮ್ಮ ಅಪ್ಪವರು ಎಲ್ಲ ಕುಡಿಗೆಲ್ಲ ಆಮೇಲೆ ಕೊಡ್ಲಿ ಬಳಸಿ ಈ ರೀತಿ ಕಾವು ಮಾಡಕತ್ತಾರೆ ನೋಡ್ರಿ. ಈಗ ನೋಡ್ರಿ ಫಸ್ಟ್ ಅದ್ರ ಮ್ಯಾಗಿನ ಸೊಪ್ಪಿ ತೊಗೊಂಡ್ಮೇಲೆ ಇನ್ನು ಸಣ್ಣಂಗೆ ಏನು ಮಾಡ್ಬೇಕು, ಸ್ಮೂತ್ ಆಗ್ಬೇಕಂದ್ರೆ ಈ ರೀತಿ ಅದ್ರ ಮ್ಯಾಗಿನ ಕಟ್ಟಿಗೆ ಸಣ್ಣಂಗೆ ಅಗದಿ ಏನು ಮಾಡ್ಬೇಕ್ರಿ, ಪೇಪರ್ ಟೈಪ್ ಕಟ್ಟಿಗೆ ಎಲ್ಲ ಈ ರೀತಿ ಸಫಾಯಿಂಗಿ ಕುಡಿಗೆಲ್ಲ ತೊಗೊಳಕತ್ತಾರೆ ನೋಡ್ರಿ. ಇವು ಹೊಟ್ಟಿಗೆ ಆಧಾರ ಮಾಡ್ಕೊಂಡಾರು ಮಾಡ್ಕೊಂಡು ಏನು ಮಾಡ್ಲತ್ತಾರೆ, ಹೊಟ್ಟಿಗೆ ಹಚ್ಕೊಂಡು ಈ ರೀತಿ ಎಲ್ಲ ಕುಡಿಗೆಲ್ಲನ ಸಫಾಯಿ ಮಾಡ್ಕೊಂಡ್ರು ನೋಡ್ರಿ. ಇದು ಕಬ್ಬು ಕುಡಿಗೆಲ್ಲ ಐತ್ರಿ. ಅದರಲ್ಲಿ ಈ ರೀತಿ ಕಾವೆಲ್ಲ ಏನು ಮಾಡಿದ್ರಿ, ಸಫಾಯಿ ಮಾಡ್ಕೊಂಡ್ರು. ಆಮೇಲೆ ಸೀದಾ ಮಾಡ್ಬೇಕ್ರಿ. ಒಂದು ಸ್ವಲ್ಪ ಅದು ಬೆಂಡ್ ಅಂದ್ರೆ ವಾಂಕಿತ್ತದು ಒಂದು ಸ್ವಲ್ಪ ಕಟ್ಟಿಗೆ. ಈ ರೀತಿ ನೋಡ್ರಿ ಕಟ್ಟಿಗೆ ಹೊಟ್ಟೆ ಬಿದ್ದೈತಿ ನೋಡ್ರಿ. ನೀವು ಬಡಿಗಾರ ಮನೆಗೆ ಹೆಂಗೆ ಬರ್ತೈತ್ರಲ್ಲ ಈ ರೀತಿ ಕಟ್ಟಿಗೆ ಹೊಟ್ಟ ಎಲ್ಲ ಕುಡಿಗೆಲ್ಲ. ಆಮೇಲೆ ಕೊಡ್ಲಿಲ್ಲ ಈ ನಮ್ಮ ಅಪ್ಪ ಅವ್ರು ಏನು ಮಾಡ್ಯಾರು, ಇವತ್ತು ಕಾವು ಮಾಡ್ಯಾರಿ. ಬೆಡಗದ ಕಾವ, ಸನ್ಕಿ ಕಾವನು ಎಲ್ಲ ಮತ್ತು ಇದ್ರದ್ದು ಕಾವನು ಎಲ್ಲ ಇದ್ರಲ್ಲೇನೋ ಮಾಡ್ತಾರೆ ಕೊಡ್ಲಿ ಕಾವುದು. ಈಗ ಕೈಗೆ ಹಿಡಿಲಕ್ಕ ಲಾಸ್ಟಿಗೆ ಏನು ಮಾಡ್ಕೋಬೇಕು, ಎರಡು ಕಡೆ ರೌಂಡ್ ಹಂಗೆ ಏನು ಮಾಡ್ಬೇಕ್ರಿ, ಶೇಪ್ ಬರಂಗೆ ಈ ರೀತಿ ಒಂದು ಸ್ವಲ್ಪ ಕಟ್ಗೆ ಕಟ್ಕೋಬೇಕು. ಕಟ್ಕೊಂಡ್ರೆ ನೋಡ್ರಿ ಸೀದಾ ಚಂದಂಗೆ. ಈಗ ಅಂದ್ರೆ ಹಿಂದೆ ಚುಚ್ಚಬಾರ್ದು ಅಂತ ಹೇಳಿ ನೋಡ್ರಿ. ಈ ಕಡೆ ಸಾಣದೈತಿ ಅಲ್ರಿ, ಫಸ್ಟ್ ಸಿಗಿಸ್ಕೋದ್ರಿ. ಸಿಗಿಸ್ಕೊಂಡು ಆ ಕಡೆ ಅಂದ್ರೆ ಅದ್ರದ್ದು ಏನು ಇರ್ತೈತಿ ಅಲ್ರಿ, ತಲೆ ಕಡೆ ಸೈಡ ದಪ್ಪ ಇರ್ತೈತಿ ರೀ ಅದು ಕಟ್ಟಿಗೆ. ಈಗ ನೋಡ್ರಿ ಬಿಗಿ ಹಿಂಗೆ ಕೂತತ್ ನೋಡ್ರಿ. ಅದು ಆ ಕಡೆ ದಪ್ಪ ಹಿಡೋದು, ಈ ಕಡೆ ಮಗಲ ಸಣ್ಣ ಹಿಡೋದು ಆಕತ್ರಿ. ಕೈಯಾಗ ಹಿಡಿಯೋ ಕಡೆ ಸಣ್ಣ ಇರ್ತೈತಿ ರೀ, ಆ ಕಡೆ ಬೆಳಗದ ಕಡೆ ಇದ್ದಿದ್ದು ಅದು ದಪ್ಪ ಇರ್ತೈತಿ. ಈ ರೀತಿ ಬಡಿಲಾಕತ್ತ ನೋಡ್ರಿ ಮಣಿ ಮ್ಯಾಗ. ಅಂದ್ರೆ ಬಡ್ದು ಗಚ್ಚಿ ಹೆಂಗೆ ಕುಂದಿರ್ಬೇಕಲ್ರಿ, ಅದು ಪೂರ್ತಿ ಉಚ್ಚಲ್ದಂಗೆ ಈ ಗಚ್ಚಿ ಹೆಂಗೆ ಕೂತತ್ರಿ ಈ ರೀತಿ ನೋಡ್ರಿ ಹೆಂಗೆ ಕೂತೈತಿ. ರೆಡಿ ಆತ್ರಿಗೆ ಬೆಡಗ, ಉಳ್ಳಾಗಡ್ಡಿ ಹಾಡ್ಲಕ್ಕ, ಬೆಳ್ಳುಳ್ಳಿ ಹಾಡ್ಲಕ್ಕ, ನೀರು ಹಾಸ್ಲಕ್ಕ ನೋಡ್ರಿ. ಈ ಬೆಡಗದ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ, ನಮ್ಮ ಅಪ್ಪವ್ರು ಬೆಡಗ ಹಾಕೊಂಡು ಹೊಂಟ್ರಿ. ಈಗ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ ನೀವು ಯಾವ ರೀತಿ ಬೆಡಗದ ಕಾವು ಮಾಡ್ತೀರಿ ಅಂತ.